Hello everyone, welcome to Sanmargaha classes. Let us see question number 44 of chapter Reproduction in Animals. Explain the stages involved in the life cycle of frog. Frog life cycle ಅಲ್ಲಿ ಇನ್ವಾಲ್ವ್ ಆಗಿರೋ ಸ್ಟೇಜಸ್ ಯಾವ್ಯಾವುದು ಅಂತ ಕೇಳ್ತಾ ಇದ್ದಾರೆ. Explain the stages involved in the life cycle of frog. Okay. Stages of life cycle of frog. Female frog lays eggs in the water. ನೀರಲ್ಲಿ ಏನ್ ಮಾಡುತ್ತೆ ಫೀಮೇಲ್ ಫ್ರಾಗ್ ಎಗ್ಸ್ ಅನ್ನ ಇಡುತ್ತೆ, ಮೊಟ್ಟೆ ಇಡುತ್ತೆ. ಮೇಲ್ ಫ್ರಾಗ್ ಡಿಸ್ಚಾರ್ಜ್ ಸ್ಪರ್ಮ್ಸ್ ಆನ್ ದ ಎಗ್ಸ್. ಈ ಎಗ್ಸ್ ಮೇಲೆ ಏನ್ ಮಾಡುತ್ತೆ ಮೇಲ್ ಫ್ರಾಗ್ ಡಿಸ್ಚಾರ್ಜಸ್ ಸ್ಪರ್ಮ್ಸ್. ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಔಟ್ಸೈಡ್ ಆಫ್ ದ ಬಾಡಿ. ಇಲ್ಲಿ ನೋಡಿ, ಫರ್ಟಿಲೈಸೇಷನ್ ನೀರಲ್ಲಿ ಆಗ್ತಾ ಇದೆ, ಫಿಮೇಲ್ ಬಾಡಿ ಒಳಗಡೆ ಆಗ್ತಾ ಇಲ್ಲ. ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಔಟ್ಸೈಡ್ ಆಫ್ ದ ಬಾಡಿ. ಇದನ್ನ ಏನಂತ ಕರಿತೀವಿ? ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ಇಫ್ ದ ಫರ್ಟಿಲೈಸೇಷನ್ ಟೇಕಿಂಗ್ ಪ್ಲೇಸ್ ಔಟ್ಸೈಡ್ ಆಫ್ ದ ಫಿಮೇಲ್ ಬಾಡಿ, ಅವಾಗ ನಾವು ಅದನ್ನ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಓಕೆ. ಝೈಗೋಟ್ ಡೆವಲಪ್ಸ್ ಇಂಟು ಲಾರ್ವಾ ಅಥವಾ ಟ್ಯಾಡ್ಪೋಲ್ ಅಂತ ಕರಿತೀವಿ. ಇದು ಝೈಗೋಟ್ ಏನಿದೆ ಅದು ಟ್ಯಾಡ್ಪೋಲ್ ಆಗಿ ಡೆವಲಪ್ ಆಗಿರುತ್ತೆ. ದಿಸ್ ಲಾರ್ವಾ ಡೆವಲಪ್ ಇಂಟು ಅಡಲ್ಟ್ ಫ್ರಾಗ್ ಥ್ರೂ ಮೆಟಾಮಾರ್ಫೋಸಿಸ್. ಈ ಟ್ಯಾಡ್ಪೋಲ್ ಅಥವಾ ಲಾರ್ವಾ ವಿಚ್ ಟ್ರಾನ್ಸ್ಫಾರ್ಮ್ಸ್ ಇಂಟು ಅಡಲ್ಟ್ ಫ್ರಾಗ್ or it develop into adult frog through metamorphosis. Metamorphosis ಅಂದ್ರೆ ಏನು? It is the process of transformation of larva into adult through drastic change. ಅದನ್ನ ಏನಂತ ಕರಿತೀವಿ? ಮೆಟಾಮಾರ್ಫೋಸಿಸ್. ನೋಡಿ, ಇಲ್ಲಿ ಡ್ರಾಸ್ಟಿಕ್ ಚೇಂಜ್ ಆಗಿದೆ. ಟ್ಯಾಡ್ಪೋಲ್ ಯಾವ ತರ ಇದೆ, ಕಪ್ಪೆ ಯಾವ ತರ ಇದೆ ಅಲ್ವಾ? ದರ್ ಈಸ್ ವೆರಿ ಮಚ್ ವಿ ಕ್ಯಾನ್ ಸಿ ಹೈ ಚೇಂಜಸ್ ಅಲ್ವಾ ಇನ್ ದ ಡಿಸೈನ್ ಆಫ್ ದೇರ್ ಬಾಡಿ. ಹಾಗಾಗಿ ಇದನ್ನ ಮೆಟಾಮಾರ್ಫೋಸಿಸ್ ಅಂತ ಕರೆದಿರ್ತೀವಿ. ಈ ರೀತಿ ಫ್ರಾಗ್ ಲೈಫ್ ಸೈಕಲ್ ಇರುತ್ತೆ. ಥ್ಯಾಂಕ್ ಯು.